ಕೆ.ಎನ್. ರಾಜಣ್ಣ ಕೋಆಪರೇಟಿವ್ ಮಿನಿಸ್ಟರು, ಸಹಕಾರಿ ಸಚಿವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸತ್ಯವಂತರಿಗೆ ಕಾಲ ಇದಲ್ಲ ಅನ್ನುವಂಥದ್ದಿದೆ. ಪುರಂದರದಾಸರು ಹೇಳಿದ್ರು, ಸತ್ಯವಂತರಿಗೆ ಕಾಲವಲ್ಲ ಅಂತೇಳಿ. ಅದೇ ಮಾತು ಇವತ್ತು ಕಾಂಗ್ರೆಸ್ಸಿಗೆ ಅನ್ವಯ ಆಗುತ್ತೆ. ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಕಾಂಗ್ರೆಸ್ಸಿಗಿಲ್ಲ. ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರು ಮಾಡಿದಂತ ಆರೋಪಕ್ಕೆ ಸತ್ಯವಾದಂತ ಉತ್ತರವನ್ನ ಕೊಟ್ಟಿದ್ರು. ಯಾಕೆಂದ್ರೆ ಇವತ್ತು ಎಲ್ಲಾ ಜನರ ಕೇಂದ್ರ, ಗಮನ ಸೆಳೆಯುವ ಕೇಂದ್ರ ಅಂದ್ರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಮಹದೇವಪುರಕ್ಕೆ ಜನ ಬರ್ತಾ ಇದ್ದಾರೆ, ಅಧ್ಯಯನ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ. ಏನ್ ನಡೀತು ಅಂತ ಹೇಳಿ ಸತ್ಯದ ಅರಿವಾಗ್ತಾ ಇದೆ. ಸಹಜವಾಗಿ ಮಹದೇವಪುರದಲ್ಲಿ ವೋಟರ್ ಜಾಸ್ತಿ ಆಗಿದ್ದಾರೆ. 6.5 ಲಕ್ಷ ಮತದಾರರಿರುವಂತ ಬಹಳ ದೊಡ್ಡ ಕ್ಷೇತ್ರ ಅದು. ಯಶವಂತಪುರ, ನನ್ನ ಕ್ಷೇತ್ರ ಯಶವಂತಪುರ ತರನೇ ಅದು ಬಹಳ ದೊಡ್ಡ ಕ್ಷೇತ್ರ. ಯಾಕಂದ್ರೆ ಗ್ರಾಮೀಣ ಪ್ರದೇಶ ಇರುವ ಕಾರಣಕ್ಕಾಗಿ ಹೊಸ ಹೊಸ ವೋಟರ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಜಾಸ್ತಿ ವೋಟಿಂಗ್ ಆಗಿದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಬಂದಿದೆ. ನಮ್ಮ ಅಭ್ಯರ್ಥಿ ಪಿ.ಸಿ. ಮೋಹನ್ ಅವರು ಗೆದ್ದಿದ್ದಾರೆ, ಇದು ಸತ್ಯ. ಅದೇ ಸುಳ್ಳು ಅನ್ನುವಂತ ರೀತಿಯಲ್ಲಿ ಮತದಾನದ ಕಳ್ಳತನ ಆಗಿದೆ ಅನ್ನುವಂತ ಫೋಕಸ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ರಾಜಣ್ಣ ಸತ್ಯ ಕೇಳಿದ್ರು. ನಮ್ಮ ಸರ್ಕಾರ ಇತ್ತು, ನಮ್ಮ ಅಧಿಕಾರಿಗಳಿದ್ರು, ನಾವೇ ಮಾಡಬೇಕಾಗಿತ್ತು, ಈಗ ಯಾಕೆ ಪ್ರಶ್ನೆ ಕೇಳಬೇಕು? ಜನ ಕೇಳುವಂತ ಪ್ರಶ್ನೆಯನ್ನ ರಾಜಣ್ಣ ಕೇಳಿದ್ದಾರೆ. ಕರ್ನಾಟಕದ ಜನರ, ದೇಶದ ಜನರ ಭಾವನೆಯನ್ನ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಸುವುದನ್ನ ರಾಜಣ್ಣ ಮಾಡಿದ್ರು. ಅದೇ ತಪ್ಪಾಯಿತು. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸತ್ಯ ಹೇಳುವುದು ತಪ್ಪು. ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಉಳ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ರಾಜಣ್ಣನವರನ್ನ ಬಲಿಪಶು ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಯಾವ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಪ್ರೆಸ್ ಮೀಟ್ ಅನ್ನ ಕರೆದ್ರು, ಬೆಂಗಳೂರಿಗೆ ಬಂದು ಹೋರಾಟವನ್ನ ಮಾಡಿದ್ರು, ಸಾವಿರಾರು ಜನ ಸೇರಿಸಿದ್ರು, ಅಲ್ಲಿ ಭಾಷಣ ಮಾಡಿದ್ರು, ಅದು ಇವತ್ತು ಸತ್ಯ ಅಂತ ಸಾಬೀತಾಗ್ತಾ ಇದೆಯಾ ಅಥವಾ ಸುಳ್ಳ ಅಂತ ಸಾಬೀತಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ಚುನಾವಣಾ ಆಯೋಗಕ್ಕೆ ಡಿಕ್ಲರೇಷನ್ ಕೊಡಕ್ಕೆ ಸಿದ್ಧ ಇಲ್ಲ. ಅದು ಸತ್ಯ ಅಂತ ಆಗಿದ್ರೆ ನೀವು ಡಿಕ್ಲರೇಷನ್ ಯಾಕೆ ಕೊಟ್ಟಿಲ್ಲ? ನಾನು ಇದರ ಬಗ್ಗೆ ನಾಳೆನೋ ಡೆಲ್ಲಿಯಲ್ಲಿ ಮಾತಾಡುವಳಿದ್ದೀನಿ. ಅದಕ್ಕಾಗಿ ಇವತ್ತು ಬಹಳ ಯಾರು ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿದ್ರು, ಆದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ರಾಜಣ್ಣನನ್ನು ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಇದು ದುರ್ದೈವದ ಸಂಗತಿ. ಯಾರು ಮುಖ್ಯಮಂತ್ರಿಗೆ ಅತ್ಯಂತ ಹತ್ತಿರವಾಗಿದ್ರು, ಅವರು ಸತ್ಯ ಹೇಳಿದ್ರು, ಸತ್ಯವನ್ನ ಹರಗಿಸಿಕೊಳ್ಳುವಂತ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಅದಕ್ಕಾಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ದೇಶಕ್ಕೆ ಅರ್ಥ ಆಗ್ಬೇಕು, ಇದು ಕನ್ನಡಿಗರಿಗೆ ಅರ್ಥ ಆಗ್ಬೇಕು. ರಾಹುಲ್ ಗಾಂಧಿ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು ಇವತ್ತು ದೇಶಕ್ಕೆ ಮನವರಿಕೆ ಆಗ್ತಾ ಇದೆ. ಇದು ಇವತ್ತು ಕರ್ನಾಟಕದಲ್ಲಿ ನಡೆದೋಗಿ ಇವತ್ತು ಸೆಷನ್ ಶುರುವಾಗಿದೆ. ಇವತ್ತೇ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸುಳ್ಳು 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 ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ನೀವು ಸತ್ಯ ಹೇಳಿದ್ರೆ ಡಿಕ್ಲರೇಷನ್ ಕೊಡಕ್ಕೆ ಯಾಕೆ ಹೆದರ್ತೀರಿ? ಇವತ್ತು ದೇಶದ ಹಲವಾರು ಕ್ಷೇತ್ರದಲ್ಲಿ, ಇನ್ಕ್ಲೂಡಿಂಗ್ ಅಮೇಠಿ, ಇನ್ಕ್ಲೂಡಿಂಗ್ ರಾಯಬರೇಲಿ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರ ಕ್ಷೇತ್ರ, ನನ್ನ ಹತ್ರ ಮಾಹಿತಿ ಇದೆ. ಮನೆ ನಂಬರು ಯಾವುದು ಸರಿಯಾಗಿ ಫೀಡ್ ಆಗಿಲ್ಲ, ಎಲ್ಲ ಕಡೆ 00 ಬಂದಿದೆ. ನೀವು ಅದರ ಆಧಾರದಲ್ಲಿ ಫೇಕ್ ವೋಟರ್ಸ್ ಅಂತ ಕ್ಲೈಮ್ ಮಾಡ್ತೀರಿ, ಮನೆನೇ ಇರಲಿಲ್ಲ ಅಂತ ಕ್ಲೈಮ್ ಮಾಡ್ತೀರಿ. ಬೆಂಗಳೂರಲ್ಲಿ ನಾನು ಬೆಂಗಳೂರಿನ ಪ್ರತಿನಿಧಿ, ಈಗ ಮಾತ್ರ ಅಲ್ಲ 2008ರಿಂದ ನಾನು ಯಶವಂತಪುರದ ಪ್ರತಿನಿಧಿ. ನಮ್ಗೆ ಗೊತ್ತಿದೆ, ಒಂದು ವಠಾರದಲ್ಲಿ ಒಂದು ಓನರ್ ಮನೆ ಇರುತ್ತೆ, ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳಿರ್ತವೆ, ಕೇವಲ ಒಂದು ರೂಮು, ಅದರಲ್ಲೇ ಒಂದು ಸ್ಲ್ಯಾಬ್ ಹಾಕಿ ಅದರಲ್ಲೇ ಅಡಿಗೆ ಮಾಡ್ತಾರೆ. ದೂರದಿಂದ ಯಾವುದೋ ಊರಿಂದ ಬಂದವರು, ಉತ್ತರ ಕರ್ನಾಟಕದಿಂದ, ಉತ್ತರ ಭಾರತದಿಂದ, ನಾರ್ತ್ ಈಸ್ಟ್ ಇಂದ ಬಂದಂತವರು ಅಂತ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ ಮನೆ ನಂಬರ್ ಕೊಡಕ್ ಆಗಲ್ಲ. ಅವರ ರೆವಿನ್ಯೂ ಟ್ಯಾಕ್ಸ್ ಕೇವಲ ಒಂದು ಮನೆಗೆ ಕಟ್ಟಿರ್ತಾರೆ. ಅದಕ್ಕಾಗಿ ಏನಾಗುತ್ತೆ,
8A 8B 8C ಅಂತ ಹೇಳಿ ಉದ್ದನೆಯ ನಂಬರ್ ಕೊಡ್ತಾರೆ. ಅದಿವತ್ತು ಕಂಪ್ಯೂಟರ್ ಅಲ್ಲಿ ಫೀಡ್ ಆಗಲ್ಲ. ಒಂದು ಸಾರಿ 8A ತಗೊಂಡ್ಮೇಲೆ 8C DEF ಹೋದ್ರೆ ಅದು ಕಂಪ್ಯೂಟರ್ ತಗೊಳ್ಳಲ್ಲ. ಆ ಕಾರಣಕ್ಕಾಗಿ ಇವತ್ತು ಒಂದು ಮನೆಯಲ್ಲಿ ಅಷ್ಟು ವೋಟರ್ಸ್ ಇದ್ದಾರೆ ಅನ್ನುವಂಥದಕ್ಕೆ ಪ್ರಶ್ನೆ ಮಾಡಿದ್ದಾರೆ. ನೀವು ಸತ್ಯ ತಿಳ್ಕೋಬೇಕಿತ್ತಲ್ಲ. ವೋಟರ್ ಲಿಸ್ಟ್ ಮಾಡುವಾಗ್ಲೂ ವೋಟರ್ ಲಿಸ್ಟ್ ನಿಮ್ಗೆ ನವೆಂಬರ್ ಅಲ್ಲಿ ಮೊದಲ ವೋಟರ್ ಲಿಸ್ಟ್ ಸಿಕ್ಕಿದೆ, ಎರಡನೇ ವೋಟರ್ ಲಿಸ್ಟ್ ಜನವರಿಯಲ್ಲಿ ಸಿಕ್ಕಿದೆ. ನಿಮ್ಮ ವೆರಿಫಿಕೇಶನ್ ನೀವು ಮಾಡಬೇಕಾಗಿತ್ತು. BLA ಇದ್ದಾರೆ, BLA ಯಾಕೆ ಮಾಡಿರೋದು? ಪ್ರತಿಯೊಂದು ಪಾರ್ಟಿಯಿಂದ BLA ಇರುವಂತದ್ದು. ಯಾರು ಫೇಕ್ ವೋಟರ್ಸ್ ಇದ್ದಾರೆ ಅವರನ್ನ ಪತ್ತೆ ಮಾಡಬೇಕು, ಅಂತವರನ್ನ ಡಿಲೀಟ್ ಮಾಡಬೇಕು, ಪಾರದರ್ಶಕವಾದಂತ ವೋಟಿಂಗ್ ನಡಿಬೇಕನ್ನೋ ಕಾರಣಕ್ಕಾಗಿ ಮೊದಲ ಬಾರಿಗೆ BLA ಆಗಿದೆ. 2006ರಿಂದ ಶುರು ಆಯ್ತು, 2008ರಿಂದ ಜಾರಿಗೆ ಬಂತು. ನಿಮ್ದೇ ಸರ್ಕಾರದಲ್ಲಿ BLA ಮಾಡಿರೋದು. ಅವ್ರು ಮಾಡ್ಬೇಕಾಗಿತ್ತಲ್ಲ. ಯಾವ್ದಾದ್ರು ಫೇಕ್ ವೋಟರ್ಸ್ ಅಂದ ತಕ್ಷಣ ನಾನು ಬೂತಲ್ಲಿ ಕೂತವಳು ಹಿಂದೆ, ನಾವು ತಕ್ಷಣ ಬರ್ಕೊಡ್ತಿದ್ವಿ ಫಾರ್ಮ್ ಅಲ್ಲಿ, ಇವರು ಫೇಕ್ ವೋಟರ್ಸ್, ಇವರನ್ನ ಡಿಲೀಟ್ ಮಾಡ್ಬೇಕು, ಇದನ್ನ ಮೈನಸ್ ಮಾಡಿ ಕೌಂಟಿಂಗ್ ಮಾಡ್ಬೇಕು ಅಂತ ನಾವು ಡಿಕ್ಲರೇಷನ್ ಕೊಡ್ತಾ ಇದ್ವಿ. ನೀವ್ ಯಾಕೆ ಕೊಡ್ಲಿಲ್ಲ? ನಿಮ್ಮ BLA 2 ಯಾಕೆ ಕೊಡ್ಲಿಲ್ಲ? ಇವತ್ತು ಇಂಥ ಹಲವಾರು ಸತ್ಯಗಳು ಮಹದೇವಪುರದಲ್ಲಿ ಅಡಗಿದೆ. ಇದರ ಎಲ್ಲ ಅಂಕಿಅಂಶ ತನಕ ನಾನು ನಾಳೆ ಮಾತಾಡ್ತೀನಿ. ಆದ್ರೆ ಇವತ್ತು ರಾಜಣ್ಣ ಅವರ ಒಬ್ಬ ಹಿಂದುಳಿದ ವರ್ಗದ ಪರಿಶಿಷ್ಟ ವರ್ಗದ ವ್ಯಕ್ತಿಯ ರಾಜೀನಾಮೆಯನ್ನ ತಗೊಂಡು ನೀವು ಬಹಳ ದೊಡ್ಡವರಂತ ಘೋಷಣೆ ಮಾಡಬಹುದು, ಆದ್ರೆ ನೀವು ಸುಳ್ಳು ಅನ್ನುವಂಥದ್ದು ಸಾಬೀತಾಗಿದೆ. ಅವರು ಸತ್ಯ ಹೇಳಿದಕ್ಕೆ ಅವರ ರಾಜೀನಾಮೆ ತಗೊಂಡಿದ್ದೀರಿ. ಫೇಸ್ ಮಾಡಕ್ಕೆ ನಿಮ್ಗೆ ಧೈರ್ಯ ಇಲ್ಲ, ನಿಮ್ಮ ಮುಖ ಇನ್ನೂ ಉಳಿದಿಲ್ಲ, ಚೆಹರೆ ಉಳಿದಿಲ್ಲ ನಿಮ್ದು. ಅದಕ್ಕಾಗಿ ಇವತ್ತು ರಾಜೀನಾಮೆ ತಗೊಂಡಿದ್ದೀರಿ. ನೀವು ಸತ್ಯವನ್ನ ಅರಗಿಸಿಕೊಳ್ಳುವಂತ ಶಕ್ತಿ ಇವತ್ತು ಕಾಂಗ್ರೆಸ್ಗೆ ಇಲ್ಲ. ಸುಳ್ಳು ಹೇಳಿ 100 ಸಾರಿ ಸುಳ್ಳು ಹೇಳಿ ಹೇಳಿ ಅದನ್ನು ಸತ್ಯ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೊರಟಿದ್ದಾರೆ. ಇದನ್ನು ದೇಶದ ಜನ ಒಪ್ಪಲ್ಲ. ನೀವು ಡಿಕ್ಲರೇಷನ್ ಕೊಟ್ಟಾಗ ನಿಮ್ಗೆ ಧೈರ್ಯ ಇದೆ ಅಂತ ಅನಿಸುತ್ತೆ, ಇಲ್ಲ ಅಂದ್ರೆ ನೀವು ಪುಕ್ಕಲು ಹಿಟ್ ಅಂಡ್ ರನ್ ಕೇಸ್ ನಿಮ್ದು. ಹೇಳಿದಿರಿ ಓಡೋಗಿದ್ದೀರಿ ಅಂತ ಜನ ಹೇಳ್ತಾರೆ. ಇದು ಇವತ್ತು ದೇಶದಲ್ಲಿ ನಡೀತಾ ಇರುವುದು. ಬೇರೆ ಬೇರೆ ರೀತಿಯಂತ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಒಂದು ಅಟ್ಲೀಸ್ಟ್ ಒಂದು ಜಾಗವನ್ನು ಕೂಡ ಕೊಡುವಂತ ಒಂದು ಮಾನವೀಯತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡ್ತಾರೆ. ಪದ್ಮವಿಭೂಷಣ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮ ನಾಡಿನ ಶ್ರೇಷ್ಠ ಕಲಾವಿದ, ಚಲನಚಿತ್ರ ನಟ, ಒಬ್ಬ ಸ್ಪಿರಿಚುವಲ್ ವ್ಯಕ್ತಿಯಾಗಿದ್ರು. ಯಾರಿಗೂ ಏನು ತೊಂದರೆ ಮಾಡಿದವರಲ್ಲ. ಆಸ್ ಎ ಪರ್ಸನ್ ಅಥವಾ ನಟನಾಗಿ ಇಡೀ ಚಿತ್ರಮಂಡಲಿಯ ಹಲವಾರು ಜನರನ್ನ ಸಾಕಿದಂತವರು ಅವರು. ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷು, ಶಂಕರ್ ನಾಗ್ ಇವರ ಹೆಸರು ಅಚ್ಚಳಿಯದೆ ಉಳಿಯುವಂಥದ್ದು. ಆದ್ರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾಡಿದಂತ ಅನ್ಯಾಯ, ಅಭಿಮಾನ್ ಸ್ಟುಡಿಯೋದ ಜಾಗದಲ್ಲಿ ಅವರದು ಸಮಾಧಿ ಇತ್ತು. ಆ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ನಮ್ಮೆಲ್ಲರಿಗೂ ದುಃಖ ಆಗಿದೆ. ವಿಷ್ಣುವರ್ಧನ್ ಯಾವುದೋ ಜಾತಿಗೆ ಯಾವುದೋ ವ್ಯವಸ್ಥೆಗೆ ಸೇರಿದವರಲ್ಲ, ಅವರೊಬ್ರು ಕಲಾವಿದ್ರು. ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅದನ್ನು ವಶಪಡಿಸಿಕೊಳ್ಬೇಕಾಗಿತ್ತು, ಅಲ್ಲಿ ಅವರ ಸಮಾಧಿ. ಆದ್ರೆ ಆ ಸಮಾಧಿಯನ್ನ ರಾತ್ರೋರಾತ್ರಿ ಕಿತ್ತಾಕೋಕೆ ನಿಮ್ಗೆ ಹೇಗೆ ಧೈರ್ಯ ಬಂತು? ಇದರ ಹಿಂದಿರುವಂತ ಲ್ಯಾಂಡ್ ಮಾಫಿಯಾ ಯಾವ? ಅದೊಂದು ಖಾಸಗಿ ಜಮೀನು ಇರ್ಬೋದು, ಬಾಲಕೃಷ್ಣ ಅವರ ಕುಟುಂಬಕ್ಕೆ ಸೇರಿರುವಂತ ಜಮೀನು ಇರ್ಬೋದು. ಆದ್ರೆ ನೀವು ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು, ಈ ಜಮೀನನ್ನ ಪೂರ್ತಿ ನಮ್ಗೆ ಬಿಟ್ಕೊಡಿ, ಇಲ್ಲ ಸರ್ಕಾರ ವಶಪಡಿಸ್ಕೊಳ್ಳಿ, ಇಲ್ಲ ಈ ಸಮಾಧಿಯನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ. ನೀವು ಕೇಳ್ಕೋಬೇಕಾಗಿತ್ತು. ನೀವು ಹೆಂಗೆ ರಾತ್ರೋರಾತ್ರಿ ಅದನ್ನು ಬೀಳ್ಸಿದ್ರಿ? ಅದಕ್ಕಾಗಿ ನಾನು ನಿನ್ನೆ ಮುಖ್ಯಮಂತ್ರಿಗಳು ನನಗೆ ಸಿಕ್ಕಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ, ಮುಖ್ಯಮಂತ್ರಿಗಳಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಸಿಗುವಂತ ಗೌರವನೇ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಸಿಗಬೇಕು. ಆ ಜಾಗವನ್ನು, ಅದು ಖಾಸಗಿ, ಅದಕ್ಕೆ ಕೇಸ್ ಇಲ್ಲ. ಅವರ ಕುಟುಂಬದವರೇ ಯಾರೋ ಕೇಸ್ ಹಾಕೊಂಡಿರ್ಬೋದು, ನಂಗೂ ಇದು ಸೇರ್ಬೇಕು ಅಂತ ಹೇಳಿ. ಆದ್ರೆ ಇದನ್ನು ತಕ್ಷಣ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಲುವಾಗಿ ವಶಪಡಿಸಿಕೊಂಡು ಭೂಸ್ವಾಧೀನ ಮಾಡಿಕೊಂಡು ಅದರ ಓನರ್, ರಿಯಲ್ ಓನರ್ ಯಾರಿದ್ದಾರೆ ಅವರಿಗೆ ಕಾಂಪೆನ್ಸೇಷನ್ ಅನ್ನ ಕೊಟ್ಟು ಅಲ್ಲಿ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಗೌರವ ಸಿಗುವಂತ ಒಂದು ಕಲಾಗ್ರಾಮವನ್ನಾಗಿ ಅದನ್ನ ಮಾರ್ಪಡಿಸಬೇಕು. ಅಲ್ಲಿ ತರಬೇತಿ ಕೊಡುವಂತ
ಅಲ್ಲಿ ಕನ್ನಡದ ಚಲನಚಿತ್ರಗಳನ್ನ ತೋರಿಸುವಂತ ಆಂಪ್ಲಿಟ್ ಥಿಯೇಟರ್ ಈ ರೀತಿ ಮಾಡುವಂತದನ್ನ ಮಾಡ್ಬೇಕನ್ನುವಂತ ಆಗ್ರಹವನ್ನ ನಾನು ಮುಖ್ಯಮಂತ್ರಿಗಳಿಗೆ ಮಾಡಿದ್ದೀನಿ. ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ನಿರ್ಧಾರವನ್ನ ತಗೋಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಸಂಸತ್ ಭವನದ ಪ್ರತಿಭಟನೆ ಮಾಡಿದ್ದಾರೆ. ಯಾರು? ರಾಹುಲ್ ಗಾಂಧಿ ಮತ್ತು ಇಂಡಿ ಮೈತ್ರಿಕೂಟದ ಸಂಸದರೆಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಹೋರಾಟ ಮಾಡೋದಕ್ಕೆ ಅಥವಾ ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಇಲ್ವಾ ಅಂತ ಹೇಳಿ ಇವತ್ತು ಅವರು ಕೇಳ್ತಾ ಇರೋದು ಸ್ಟಾಪ್ SIR. ಇವರ ಇಬ್ಬಗೆಯ ನೀತಿ ಯಾವುದಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು, ದೇಶ ಅರ್ಥ ಮಾಡ್ಕೋಬೇಕು. ಇಷ್ಟು ದಿನಗಳ ಕಾಲನು ಪಾರ್ಲಿಮೆಂಟ್ ಶುರುವಾದ ದಿನದಿಂದ ಇವತ್ತಿನ ತನಕ ಅವರು ಪ್ರತಿಭಟನೆ ಮಾಡಿದ್ರು, ಸ್ಟಾಪ್ SIR. ಒಂದು ಕಡೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಹೋಗಿ ಕೇಳ್ತಾರೆ ವೋಟರ್ ಲಿಸ್ಟ್ ಅಲ್ಲಿ ಪಾರದರ್ಶಕತೆ ಬರಬೇಕು, ಇನ್ನೊಂದು ಕಡೆ ಹೇಳ್ತಾರೆ SIR ಅನ್ನ ಬಂದ್ ಮಾಡಿ. ಏನು ನಿಮ್ದು ಇಬ್ಬಗೆಯ ನೀತಿ? ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇರುವುದೇ ದೇಶದಲ್ಲಿರುವಂತಹ ವೋಟರ್ ಲಿಸ್ಟ್ ಅನ್ನ ಪಾರದರ್ಶಕ ಮಾಡುವಂಥದ್ದು. ಎಲ್ಲ ಯಾರ್ಯಾರು ತೀರ್ಕೊಂಡಿದ್ದಾರೆ ಇನ್ನೂ ಅವ್ರ ಹೆಸರಿದೆ, ನಾವು 10 ಬಾರಿ ಬರ್ಕೊಟ್ಟು ಕೂಡ ಅದನ್ನ ಡಿಲೀಟ್ ಮಾಡಲ್ಲ. ನಮ್ದೇ ಜಿಲ್ಲಾಧ್ಯಕ್ಷ ಹರೀಶ್ ಅವರು, ಅವರ ತಂದೆ ತೀರೋಗಿ 4-5 ವರ್ಷ ಆಯ್ತು. ಹಲವಾರು ಬಾರಿ ನಾವು ಹೇಳಿದ್ವಿ ಅದನ್ನ ಡಿಲೀಟ್ ಮಾಡಿ, ಇವತ್ತಿನ ತನಕ ಮಾಡಿಲ್ಲ. ಇಂಥ ಹಲವಾರು ಉದಾಹರಣೆ ದೇಶದಲ್ಲಿ ಇದೆ. ಅದಕ್ಕಾಗಿ ಈ ವೋಟರ್ ಲಿಸ್ಟ್ ಅನ್ನ ಸಾಫ್ ಮಾಡುವಂಥದ್ದು, ಶುದ್ಧ ಮಾಡುವಂಥದ್ದು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ. ಒಂದು ಕಡೆ ನೀವು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತೀರಿ ಸ್ಟಾಪ್ SIR, ಪಾರ್ಲಿಮೆಂಟಿನ ಆಚೆ ಹೇಳ್ತೀರಿ ಮತದಾನ ಪಟ್ಟಿಯಿಂದ ಯಾರನ್ನು ತೆಗಿಬೇಡಿ, ಮತದಾನ ಪಟ್ಟಿ ಚೆನ್ನಾಗಾಗ್ಬೇಕು. ಹೇಗಾಗ್ಬೇಕು ಅಂದ್ರೆ ಎರಡೂ ಮಾತನ್ನ ಹಾಡುವಂತವ್ರು ನೀವು. ಇವತ್ತೇನೋ ನೀವು ಪಾರ್ಲಿಮೆಂಟಿನ ಒಳಗೊಂದು ಪಾರ್ಲಿಮೆಂಟಿನ ಹೊರಗೊಂದು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾ ಇದ್ದೀರಿ. ಚುನಾವಣಾ ಆಯೋಗಕ್ಕೆ ಹೋದವರು ರಾಹುಲ್ ಗಾಂಧಿಗೆ ಧೈರ್ಯ ಇದ್ದಿದ್ರೆ ನೀವು ಡಿಕ್ಲರೇಷನ್ ಅನ್ನು ಕೂಡ ಕೊಟ್ಟು ಬರ್ಬೇಕು. ಅಲ್ಲಿ ಚರ್ಚೆ ಮಾಡೋದು ಮಾತ್ರ ಅಲ್ಲ, ಚುನಾವಣಾ ಆಯೋಗ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಡಿಕ್ಲರೇಷನ್ ಕೊಡಿ. ನೀವು ಸತ್ಯ ಅಂತ ಕಂಡು ಹಿಡಿದಿದ್ದೀರಲ್ವಾ? ಮಹದೇವಪುರವನ್ನ 6 ತಿಂಗಳಿಂದ ಸ್ಟಡಿ ಮಾಡಿದ್ರಲ್ವಾ? 6 ತಿಂಗಳಿಂದ ಸ್ಟಡಿ ಮಾಡಿ ನಮ್ಗೆ ವರದಿಯನ್ನ ಪ್ರೆಸ್ ಮೀಟ್ ಅನ್ನು ಮಾಡಿದ್ರಲ್ಲ, ನೀವು ಡಿಕ್ಲರೇಷನ್ ಕೊಡಿ. ಇದನ್ನು ಕೇಳ್ತಾ ಇದೆ, ಅದನ್ನು ಮಾಡದೆ ಇವತ್ತು ಅಲ್ಲಿಂದ ಓಡ್ ಬರುವಂತ ಕೆಲಸವನ್ನ ಕಾಂಗ್ರೆಸ್ ಮತ್ತು ಅದರ ಇಂಡಿ ಘಟಬಂಧನ ಮಾಡಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.